ಇನ್ನು ದೆಹಲಿಯಲ್ಲೇ ಬೀಡು ಬಿಟ್ಟಿದ್ರು ಡಿಕೆಗೆ ರಾಹುಲ್ ಗಾಂಧಿ ಅವರು ಭೇಟಿ ಮಾಡೋದಕ್ಕೆ ಮಾತ್ರ ಸಿಗ್ತಾನೆ ಇಲ್ಲ. 4 ದಿನ ಕಾಯ್ದ್ರು ವೈಯಕ್ತಿಕ ಭೇಟಿಗೆ ರಾಹುಲ್ ಗಾಂಧಿ ಸಿಗ್ತಾ ಇಲ್ಲ. ಅಂತ ಗನಂಧಾರಿ ಕೆಲಸ ರಾಹುಲ್ ಗಾಂಧಿ ಅವ್ರಿಗೆ ಏನಿದೆ ಅಂತ ಅವರೇ ಹೇಳಬೇಕು. ಅಸ್ಸಾಂ ವೀಕ್ಷಕರ ಸಭೆ ವೇಳೆ ಭೇಟಿಯಾಗಿ ನಾಯಕರು ಚರ್ಚೆ ಮಾಡಿದ್ರು. ಆ ಬಳಿಕ ವೈಯಕ್ತಿಕವಾಗಿ ಭೇಟಿ ಮಾಡೋದಕ್ಕೆ ಡಿಸಿಎಂ ಮುಂದಾಗಿದ್ರು. ರಾಹುಲ್ ಭೇಟಿಗಾಗಿ ದಾವೋಸ್ ಪ್ರವಾಸವನ್ನೇ ರದ್ದುಪಡಿಸಿದ್ರು ಡಿಸಿಎಂ ಡಿಕೆ ಶಿವಕುಮಾರ್ ಭೇಟಿ ಆಗ್ತಾ ಇಲ್ಲ ರಾಹುಲ್ ಗಾಂಧಿ. ಇದೀಗ ನಿರಾಸೆಯಿಂದಲೇ ಮಧ್ಯಾಹ್ನ ವಾಪಸ್ ಆಗ್ತಾ ಇದ್ದಾರೆ ಡಿಸಿಎಂ. ಕಾಲವೇ ಉತ್ತರ ನೀಡುತ್ತೆ ಅಂತ ಹೇಳಿಕೆ ಕೊಟ್ಟಿದ್ರು ಡಿಸಿಎಂ ಡಿಕೆಶಿ. ರಾಜ್ಯ ಕಾಂಗ್ರೆಸ್ ಪಕ್ಷವನ್ನ ಅಡಕತ್ರಿಗೆ ಸಿಲುಕಿಸಿ ಮುಖ್ಯಮಂತ್ರಿ ವಿಚಾರದಲ್ಲಿ ಅಥವಾ ನಾಯಕತ್ವ ಬದಲಾವಣೆ ವಿಚಾರದಲ್ಲಿ ಅಡಕತ್ರಿಗೆ ರಾಜ್ಯವನ್ನ ಸಿಲುಕಿಸಿ ಯಾವುದೇ ರೀತಿಯಾದಂತಹ ಒಂದು ಭೇಟಿಗೆ ಸಿಗದೆ ಸರಿಯಾದಂತಹ ಒಂದು ಡಿಸಿಷನ್ ತೆಗೆದುಕೊಳ್ಳಕ್ಕಾಗದೇ ಇರುವಂತ ಒಂದು ಯೂಸ್ಲೆಸ್ ಹೈಕಮಾಂಡ್, ವೇಸ್ಟ್ ಬಾಡಿ ಹೈಕಮಾಂಡ್ ಕಾಂಗ್ರೆಸ್ ಹೈಕಮಾಂಡ್. ಅಂಡ್ ಯಾರಿಗಾದ್ರೂ ಕಾಂಗ್ರೆಸ್ ಪಕ್ಷದಲ್ಲಿ ಫ್ರೀಯಾಗಿ ಕೂತಿದ್ದಾರೆ ಅಂತಂದ್ರೆ ಅದು ರಾಹುಲ್ ಗಾಂಧಿ. ಪೊಲಿಟಿಕಲ್ ಕರೆಸ್ಪಾಂಡೆಂಟ್ ಆನಂದ್ ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಿದ್ದಾರೆ. ಆನಂದ್, ಕಾಂಗ್ರೆಸ್ನ ಹೈಕಮಾಂಡ್ಗೆ ರಾಜ್ಯದ ನಾಯಕತ್ವ ವಿಚಾರವನ್ನ ಆ ಒಂದು ಹಂತಕ್ಕೆ ತೆಗೆದುಕೊಂಡು ಬರುವಂತಹ ಯಾವ ಮನಸ್ಸು ಇಲ್ದಿರೋ ತರ ಕಾಣಿಸ್ತಾ ಇಲ್ಲ. ಅಂಡ್ ರಾಹುಲ್ ಗಾಂಧಿ ಯಾವಾಗಲೂ ಡಿಕೆ ಶಿವಕುಮಾರ್ ಅವರ ಭೇಟಿಗೆ ಸಿಗ್ತಾ ಇಲ್ಲ. ಅಂತ ಕಡದ ಕಟ್ಟೆ ಹಾಕೋ ಕೆಲಸ ರಾಹುಲ್ ಗಾಂಧಿ ಏನ್ ಮಾಡ್ತಾ ಇದ್ದಾರೆ? ಒಂದು ರಾಜ್ಯದ ನಾಯಕತ್ವ ಬದಲಾವಣೆ ವಿಚಾರವನ್ನ ಅಡಕತ್ರಿಗೆ ಸಿಕ್ಕಾಕ್ಸಿ ಅಂತ ಹೇಳಿ ಗೊತ್ತಾಗ್ತಾ ಇಲ್ಲ ಆನಂದ್. ಖಂಡಿತವಾಗ್ಲೂ ಸಿಂಧೂರ, ಪ್ರಮುಖವಾಗಿ ರಾಜ್ಯ ಕಾಂಗ್ರೆಸ್ನಲ್ಲಿ ನಾಯಕತ್ವ ಗೊಂದಲದಿಂದ ಬಹಳಷ್ಟು ಒಂದು ಆಡಳಿತಾತ್ಮಕವಾದಂತಹ ಒಂದು ಸಮಸ್ಯೆಗಳು ಎದುರಾಗ್ತಾ ಇದೆ. ಎಷ್ಟೋ ಬಾರಿ ಶಾಸಕರು ಮತ್ತು ಸಚಿವರು ಕೂಡ ತಮ್ಮ ಅಳಲನ್ನ ವ್ಯಕ್ತಪಡಿಸಿರ್ತಕ್ಕಂಥದ್ದು. ಈ ರೀತಿ ಪಕ್ಷದಲ್ಲಿರ್ತಕ್ಕಂಥ ಒಂದು ಗೊಂದಲಗಳಿಂದ ಆಡಳಿತಾತ್ಮಕವಾಗಿ ಬಹಳಷ್ಟು ಒಂದು ತೊಂದರೆ ಆಗ್ತಾ ಇದೆ. ಅಧಿಕಾರಿಗಳು ತಮ್ಮ ಸಮಸ್ಯೆಗಳನ್ನ ಕೇಳ್ತಾ ಇಲ್ಲ, ಯಾವುದೇ ರೀತಿಯ ಅನುದಾನಗಳು ಸಿಗ್ತಾ ಇಲ್ಲ ಅನ್ನೋ ಒಂದು ವಿಚಾರವನ್ನ ಪದೇ ಪದೇ ಮಾತನಾಡ್ತಾ ಇದ್ದಾರೆ. ಈ ಸಂದರ್ಭದಲ್ಲಿ ಕೆಲವರು ನೇರವಾಗಿ ಹೈಕಮಾಂಡ್ಗೂ ಕೂಡ ಪತ್ರವನ್ನ ಬರೆದು ರಾಜ್ಯ ಕಾಂಗ್ರೆಸ್ ನಲ್ಲಿ ನಡೀತಾ ಇರ್ತಕ್ಕಂಥ ಆಂತರಿಕ ಭಿನ್ನದ ಮತದ ಬಗ್ಗೆನೂ ಕೂಡ ಆ ಒಂದು ಗಮನಕ್ಕೆ ತರ್ತಕ್ಕಂಥ ಪ್ರಯತ್ನವನ್ನ ಮಾಡಿದ್ದಾರೆ. ಮತ್ತೆ ಇವರು ಇಬ್ಬರ ಕಿತ್ತಾಟಕ್ಕೆ ಆದಷ್ಟು ಬೇಗ ಬ್ರೇಕ್ ಹಾಕಬೇಕು ಅನ್ನೋ ನಿಟ್ಟಿನಲ್ಲಿ ಮನವಿಯನ್ನು ಮಾಡ್ಕೊಂಡಿದ್ದಾರೆ. ಆದ್ರೂ ಕೂಡ ಹೈಕಮಾಂಡ್ ಮೌನವಾಗಿರೋದನ್ನ ನೋಡ್ತಾ ಇದ್ರೆ ಪಕ್ಷದಲ್ಲಿ ಇರ್ತಕ್ಕಂಥ ಕೆಲವು ಹಿರಿಯ ನಾಯಕರು ಕೂಡ ಬಹಳಷ್ಟು ಒಂದು ಬೇಸರಗೊಂಡಿರ್ತಕ್ಕಂಥದ್ದು. ಈ ಮಟ್ಟಿಗೆ ಆಂತರಿಕ ಕಂಚಾಟದಿಂದ ವಿಪಕ್ಷಗಳು ಕೂಡ ಇದನ್ನ ಅಸ್ತ್ರ ಮಾಡ್ಕೊಳ್ತಾ ಇದೆ. ಬರ್ತಕ್ಕಂಥ ಒಂದು ಚುನಾವಣೆಗಳ ಮೇಲೂ ಕೂಡ ಎಫೆಕ್ಟ್ ಆಗುತ್ತೆ ಅನ್ನೋ ಒಂದು ವಿಚಾರವನ್ನ ಅವರು ಪ್ರಸ್ತಾಪ ಮಾಡ್ತಾ ಇದ್ದಾರೆ. ಮೊನ್ನೆ ಡಿಕೆ ಶಿವಕುಮಾರ್ ಅವರು ಕಳೆದ 4 ದಿನಗಳಿಂದ ದೆಹಲಿಯಲ್ಲೇ ಬೀಡು ಬಿಟ್ಟು ರಾಹುಲ್ ಗಾಂಧಿ ಅವರ ಭೇಟಿಗೆ ಬಹಳಷ್ಟು ಒಂದು ರಣತಂತ್ರಗಳನ್ನ ಹೂಡ್ತಾ ಇದ್ರು. ಆದ್ರೆ ರಾಹುಲ್ ಗಾಂಧಿ ಅವರು ಅಸ್ಸಾಂ ಚುನಾವಣಾ ಸಂಬಂಧ ಮೀಟಿಂಗ್ ಹೊರತುಪಡಿಸಿ ಬೇರೆ ರೀತಿಯ ಒಂದು ಒನ್ ಟು ಒನ್ ಚರ್ಚೆಗೆ ಅವಕಾಶವನ್ನೇ ಮಾಡಿಕೊಡ್ಲಾಗಿಲ್ಲ. ಬದಲಾಗಿ ಕೆಜೆ ಜಾರ್ಜ್ ಅವರು ದೆಹಲಿ ಏರ್ಪೋರ್ಟ್ ಅಲ್ಲಿ ಲ್ಯಾಂಡ್ ಆಗ್ತಿದ್ದಂತೆ ಹೋಗಿ ರಾಹುಲ್ ಗಾಂಧಿ ಅವರನ್ನ ಭೇಟಿ ಮಾಡ್ತಾರೆ. ಆದ್ರೆ ಈ ಕಡೆ ಕೆಪಿಸಿಸಿ ಅಧ್ಯಕ್ಷರು ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಏನಿದ್ದಾರೆ ಇವರ ಒಂದು ಭೇಟಿಗೆ ಅವಕಾಶವನ್ನ ಮಾಡಿಕೊಡ್ತಾ ಇಲ್ಲ. ಹೀಗಾಗಿ ಇವರ ಒಂದು ಸಿಎಂ ಕುರ್ಚಿ ಒಂದು ಭವಿಷ್ಯ ಏನಿದೆ ಇದು ಈ ಒಂದು ರೀತಿ ಅಡಕತ್ರಿಯಲ್ಲಿ ಸಿಲುಕಿದೆ ಅಂತಾನೆ ಹೇಳ್ಬೋದು. ಶತಾಯ ಗತಾಯ ರಾಹುಲ್ ಗಾಂಧಿ ಅವರನ್ನ ಭೇಟಿ ಮಾಡಿ ಬರಲೇಬೇಕು ಅನ್ನೋ ಒಂದು ಪಣವನ್ನ ತೊಟ್ಟಿದ್ರು. ಆದ್ರೆ ರಾಹುಲ್ ಗಾಂಧಿ ಇವರ ಯಾವುದೇ ಒಂದು ಬೇಡಿಕೆಗೆ ಕಿಮ್ಮತ್ತನ್ನ ಕೊಟ್ಟಿಲ್ಲ. ಈ ಮೂಲಕ ಸಿದ್ದರಾಮಯ್ಯನವರೇ ಇನ್ನಷ್ಟು ದಿನ ಮುಂದುವರಿತಾರೆ ಅನ್ನೋ ಒಂದು ಸಂದೇಶವನ್ನ ಪರೋಕ್ಷವಾಗಿ ರವಾನೆ ಮಾಡಿರ್ತಕ್ಕಂಥದ್ದು. ಸಿಂಧೂರ, ಥ್ಯಾಂಕ್ ಯು ಆನಂದ್, ನಿಮ್ಮೆಲ್ಲ ಡೀಟೇಲ್ಸ್.